ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. 24-25ನೇ ವರ್ಷದ ಆಯವ್ಯಯವನ್ನು ವಿಧಾನಸಭೆಯಲ್ಲಿ ಮಂಡಿಸಿದ್ದೇನೆ. ಈ ಆಯವ್ಯಯದಲ್ಲಿ ರಾಜ್ಯದ ಬಡ ಜನರು, ಮಹಿಳೆಯರು, ರೈತರು, ಯುವಕರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು, ಅಲ್ಪಸಂಖ್ಯಾತರು ಇವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಒಂದು ಕಡೆ ಮಾಡಿದ್ದೀವಿ. ಇನ್ನೊಂದು ಕಡೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಇವತ್ತು ದೇಶದಲ್ಲಿ ಬೆಲೆ ಏರಿಕೆ, ಹಣದುಬ್ಬರ, ನಿರುದ್ಯೋಗ ಇವುಗಳ ಸಮಸ್ಯೆಯಿಂದ ಬಡವರು ಜೀವನ ಸಾಗಿಸ್ತಕ್ಕಂಥದ್ದು ಭಾಳ ಕಷ್ಟದ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ಬಡವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂತೇಳಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡೋದು. ಈ ಆರ್ಥಿಕ ವರ್ಷದಲ್ಲಿ ನಾವು ಅಧಿಕಾರಕ್ಕೆ ಬಂದು ಇನ್ನೂ 9 ತಿಂಗಳಾಗಿಲ್ಲ. 20ನೇ ತಾರೀಕಿಗೆ 9 ತಿಂಗಳು ತುಂಬುತ್ತದೆ. ಇನ್ನು 9 ತಿಂಗಳು ತುಂಬೋದಕ್ಕಿಂತ ಮುಂಚಿತವಾಗಿ ನಾವು ಜನತೆಗೆ ಕೊಟ್ಟಿದ್ದಂಥ ಎಲ್ಲ ಭರವಸೆಗಳನ್ನು ಕೂಡ, ವಾಗ್ದಾನಗಳನ್ನು ಕೂಡ ಈಡೇರಿಸಿದ್ದೀವಿ. ಅದರ ಜೊತೆಗೆ ಕೃಷಿ ಕ್ಷೇತ್ರ, ನೀರಾವರಿ ಕ್ಷೇತ್ರ, PWD ಕ್ಷೇತ್ರ, ಗ್ರಾಮೀಣಾಭಿವೃದ್ಧಿ ಕ್ಷೇತ್ರ, ಇಂಧನ ಕ್ಷೇತ್ರ, ಬರಗಾಲ ಇವೆಲ್ಲವೂ ಕೂಡ ಸಮರ್ಥವಾಗಿ ನಿಭಾಯಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವುಗಳ ಅಭಿವೃದ್ಧಿಗೆ ಹಣ ಕೂಡ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಈ ವರ್ಷ ಅಂದರೆ 24-25ನೇ ವರ್ಷಕ್ಕೆ 3,71,383 ರೂಪಾಯಿ ಗಾತ್ರದ ಬಜೆಟನ್ನು ಮಂಡಿಸಿದ್ದೀನಿ. ಕಳೆದ ಬಜೆಟ್ಗಿಂತ ಮುಂದಿನ ವರ್ಷದ ಬಜೆಟ್ 46,636 ಕೋಟಿ ರೂಪಾಯಿ ಹೆಚ್ಚಾಗಿದೆ. ದಟ್ ಮೀನ್ಸ್ ಟು ಸೇ, ಈ ಜುಲೈನಲ್ಲಿ ಮಂಡಿಸಿದಂಥ ಬಜೆಟ್ ಗಾತ್ರಕ್ಕಿಂತ ಬೆಳವಣಿಗೆಯಲ್ಲಿ ಗ್ರೋತ್ 13% ಬೆಳವಣಿಗೆ ಆಗಿದೆ. 13% growth is there. ಯಾಕಂದರೆ ಈ ಮಾತನ್ನು ಯಾಕೆ ನಾನು ಎಂಫಸಿಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ಆರ್ಥಿಕವಾಗಿ ದಿವಾಳಿಯಾಗಿದೆ, ಗ್ಯಾರಂಟಿಗಳನ್ನು ಜಾರಿ ಕೊಟ್ಟದ್ರಿಂದ ಆರ್ಥಿಕವಾಗಿ ದಿವಾಳಿಯಾಗಿದೆ. ಮತ್ತು ಮಹಿಳೆಯರಿಗೆ, ಬಡವರಿಗೆ ಅವಮಾನ ಆಗೋ ರೀತಿಯಲ್ಲಿ ಬಿಟ್ಟಿ ಗ್ಯಾರಂಟಿಗಳು ಅಂತೆಲ್ಲ ಹೇಳಿದ್ದಾರೆ. ಬಿಟ್ಟಿ ಗ್ಯಾರಂಟಿಗಳು ಆರ್ಥಿಕವಾಗಿ ದಿವಾಳಿಯಾಗಿದೆ ಅಂತ.
ಬಟ್ ನೀವೆಲ್ಲ ಬಜೆಟ್ ನೋಡಿದ್ದೀರಿ ಮತ್ತು ಅಂಕಿಅಂಶಗಳನ್ನು ಕೂಡ ನೋಡಿದ್ದೀರಿ. ನಾವು ಈ ವರ್ಷ 36,000 ಕೋಟಿ ರೂಪಾಯಿಗಳ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟಿದ್ದರೂ ಕೂಡ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ದುಡ್ಡನ್ನು ಕೊಟ್ಟಿದ್ದೀವಿ. ಅಷ್ಟೇ ಅಲ್ಲ, ಈ ವರ್ಷ ಬರಗಾಲ ಬೇರೆ. ಈ ವರ್ಷ ಬರಗಾಲ ಬೇರೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಸುಮಾರು 35,000 ಕೋಟಿ ರೂಪಾಯಿ ಆಹಾರದ ಉತ್ಪಾದನೆಯಲ್ಲಿ ನಮಗೆ ನಷ್ಟ ಆಗಿದೆ. ರೈತರಿಗೆ 35,000 ಕೋಟಿ ರೂಪಾಯಿ. ಅದಕ್ಕೆ ನಾವು 18,171 ಕೋಟಿ ರೂಪಾಯಿ ನಾರ್ಮ್ಸ್ ಪ್ರಕಾರ, NDRF ನಾರ್ಮ್ಸ್ ಪ್ರಕಾರ 18,171 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರದಿಂದ ಕೇಳಿದ್ದೀವಿ. ಯಾಕಂತಂದರೆ NDRF ಹಣ ನಿಗದಿ ಮಾಡೋದು ಫೈನಾನ್ಸ್ ಕಮಿಷನ್ಗಳು ಮತ್ತು ನಮ್ಮ ತೆರಿಗೆ ಹಣ, ಅದು ನಾವು ಕೊಟ್ಟಿರ್ತಕ್ಕಂಥ ಹಣ, ಅದು ಕರ್ನಾಟಕದಿಂದ ಸಂಗ್ರಹಿಸಿರ್ತಕ್ಕಂಥ ಹಣ, ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಹಣ ಅಲ್ಲ. ಅದು ಕೇಂದ್ರ ಸರ್ಕಾರದ ಹಣ ಅಲ್ಲ, ಕರ್ನಾಟಕದ್ದೇ ಹಣ. ಆದರೆ ಬರಗಾಲಕ್ಕೆ NDRF ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಮಾಡಿರ್ತಾರೆ. ಆ ಹಣದಲ್ಲಿ ಕೊಡಿ ಅಂತೇಳಿ ನಾವು ಕೇಳಿದ್ದೀವಿ. 18,171 ಕೋಟಿ ಕೇಳಿದ್ದೀವಿ. ಇವತ್ತಿನವರೆಗೆ 5 ತಿಂಗಳಾಯ್ತಾ ಬಂತು, 1 ರೂಪಾಯಿನೂ ಬಿಡುಗಡೆ ಮಾಡಲಿಲ್ಲ. 1 ರೂಪಾಯಿನೂ ಬಿಡುಗಡೆ ಮಾಡಲಿಲ್ಲ. ಮೀಟಿಂಗು ಮಾಡಿ ಇವತ್ತಿನವರೆಗೆ ಮೀಟಿಂಗ್ ಕೂಡ ಮಾಡಲಿಲ್ಲ. ಒಂದು ಮೀಟಿಂಗ್ ಕೂಡ ಮಾಡಲಿಲ್ಲ. ಆದರೂ ಇಲ್ಲಿ BJPಯವರು ಬಾಯಿ ಬಂದಾಗ ಮಾತಾಡ್ತಾರೆ. ಬಹುಶಃ ನಾನು 83ರಿಂದ ವಿಧಾನಸಭೆಯಲ್ಲಿದ್ದೀನಿ. ಯಾವ ನಾನು ವಿರೋಧ ಪಕ್ಷದಲ್ಲೂ ಇದ್ದೀನಿ, ರೂಲಿಂಗ್ ಪಾರ್ಟಿನಲ್ಲೂ ಇದ್ದೀನಿ. ಬಜೆಟ್ಟು ಮಂಡಿಸುವಾಗ ವಾಕೌಟ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ. ವಾಕೌಟ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ. ಇನ್ನೂ ಬಜೆಟ್ ಸ್ಪೀಚ್ ಓದ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾಗಲೇ ನಾನು ಯಾರು ಹಿಂದೆ ಮಂತ್ರಿ ಆಗಿದ್ರಲ್ಲ, ಯಾರವರು, ಸುನೀಲ್ ಅವರು ಏನಿಲ್ಲ 3,71,383 ಕೋಟಿ ಏನಿಲ್ಲ ಅಂದರೆ ಅವ್ರ ತಲೆಯಲ್ಲಿ ಏನೂ ಇಲ್ಲ ಅಂತ ಆಯಿತು. ಅವ್ರ ತಲೆಯಲ್ಲಿ ಏನೂ ಇಲ್ಲ. ಅವ್ರಿಗೆ ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಸಂವಿಧಾನ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ. ಅವ್ರ ತಲೆ ತುಂಬ ರಾಜಕೀಯ ಮಂಜು ಆಗ್ಬಿಟ್ಟದೆ, ರಾಜಕೀಯ ಮಂಜು ಆಗ್ಬಿಟ್ಟದೆ. ಅವ್ರಿಗೆ ಈ ಹೇಗಿದೆ ಅಂತಂದರೆ, ಈ ಕಾಮಾಲೆ ರೋಗದವ್ರಿಗೆ ಕಾಣೋದೆಲ್ಲ ಹಳದಿಯಾಗಿ ಕಾಣಿಸುತ್ತೆ. ಆ ಥರ ಆಗ್ಬಿಟ್ಟದೆ ಅವ್ರಿಗೆ. ಪಾಪ ರಾಜಕೀಯ ಮಾಡಲಿ, ಬೇಡ ಅಂತ ಹೇಳಲ್ಲ ನಾನು. ರಾಜಕೀಯ ಮಾಡಲಿಕ್ಕೆ ಬೇಡ ಅಂತ ಹೇಳಲ್ಲ, ರಾಜಕೀಯವಾಗಿ ಹೇಳಿಕೆಗಳು ಕೊಡಬೇಡಿ ಅಂತ ಹೇಳಲ್ಲ. ಆದರೆ ಯಾವುದೇ ಟೀಕೆಗಳು, ಆ ಟೀಕೆಗಳು, ಆರೋಪಗಳು ಆರೋಗ್ಯಕರವಾಗಿರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರು ಟೀಕೆ ಮಾಡಲಿಕ್ಕೆ ಟೀಕೆ ಮಾಡ್ತಾರೆ. ಈಗ ನೀವು ನೋಡಿದ್ರಲ್ಲ, ವಿರೋಧ ಪಕ್ಷದವರು ಏನಿಲ್ಲ ಅಂತ ಶುರು ಮಾಡಿದ್ರು. ನಮ್ಮ ಮೊದಲನೇ ಸೆಂಟೆನ್ಸ್ ಓದುವಾಗಲಿಂದಲೇ
ಆಮೇಲೆ ಪ್ಲಕಾರ್ಡ್ಗಳು ಇಳ್ಕೊಂಡ್ಬಂದ್ಬಿಟ್ಟಿದ್ದಾರೆ. ವಾಟ್ ಡಸ್ ಇಟ್ ಮೀನ್, ವಾಟ್ ಈಸ್ ಇಟ್ ಇಂಡಿಕೇಟ್? ಪ್ಲ್ಯಾನ್ ಮಾಡ್ಕೊಂಡ್ಬಂದಿದ್ರಲ್ವಾ? ಹಾಂ, ಬಜೆಟ್ ಕೇಳಬಾರ್ದು ಅಂತ ಪ್ಲ್ಯಾನ್ ಮಾಡ್ಕೊಂಡ್ಬಂದಿದ್ರಲ್ವ? ಯಾಕಂತಂದರೆ ನಾನು ವಸ್ತುಸ್ಥಿತಿಯನ್ನು, ಕರ್ನಾಟಕದಲ್ಲಿರ್ತಕ್ಕಂಥ ವಸ್ತುಸ್ಥಿತಿಯನ್ನು ಹೇಳ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ನುಂಗಲಾರದ ತುತ್ತು. ಸತ್ಯ ಹೇಳಿದ್ರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ ಪಾಪ. ಸತ್ಯ ಹೇಳಿದ್ರೆ ತಡ್ಕೊಳಕ್ಕಾಗಲ್ಲ. ನಾನು ಕರ್ನಾಟಕಕ್ಕಾಗಿರ್ತಕ್ಕಂಥ ಅನ್ಯಾಯ ಹೇಳಬೇಕಾಗಿದ್ದು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕರ್ನಾಟಕಕ್ಕೆ ಕೇಂದ್ರದಿಂದ ಆಗಿರ್ತಕ್ಕಂಥ ಅನ್ಯಾಯವನ್ನು ಈ ರಾಜ್ಯದ 7 ಕೋಟಿ ಜನರಿಗೆ ತಿಳಿಸಬೇಕಾಗಿರ್ತಕ್ಕಂಥದ್ದು ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ. ಅದು ನಾನು ಅನೇಕ ಸಾರಿ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೆ. ನೋಡ್ರಿ, 15ನೇ ಹಣಕಾಸಿನ ಆಯೋಗದವರು ವಿಶೇಷ ಅನುದಾನ ಅಂತೇಳಿ ಶಿಫಾರಸು ಮಾಡಿದ್ದಾರೆ. 5,495 ಕೋಟಿ ರೂಪಾಯಿ. ಅದನ್ನು ತಗೊಳ್ರಿ ಅಂತ ಯಡಿಯೂರಪ್ಪನವ್ರಿಗೆ ಹೇಳಿದೆ, ಬಸವರಾಜ್ಗೆ ಹೇಳಿದೆ, ಬಸವರಾಜ ಬೊಮ್ಮಾಯಿಗೆ. ಅದ್ರ ಜೊತೆಗೆ ಬೆಂಗಳೂರಿನ ಅಭಿವೃದ್ಧಿಗೆ 6,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇದು ಶಿಫಾರಸು ಮಾಡಿರೋದು, ಕೇಳಿ ಗ್ರ್ಯಾಂಟ್ಸ್ ತಗೊಳ್ಳಿ ಅನ್ನೋದಲ್ಲ, ಶಿಫಾರಸು ಮಾಡಿರೋದು. ಅದು ಹೇಳ್ಬಾರ್ದ? ಅದು ಹೇಳಿದ್ರೆ ಯಾಕೆ ಇವ್ರಿಗೆ ಕೋಪ? ನಾನು ಅದನ್ನೇ ಪ್ರಸ್ತಾಪ ಮಾಡಿರೋದು. 5,495 ಕೋಟಿ ರೂಪಾಯಿ ಪ್ಲಸ್ 6,000 ಕೋಟಿ ರೂಪಾಯಿ, 11,495 ಕೋಟಿ 15 ಫೈನಾನ್ಸ್ ಕಮಿಷನ್ನು ಶಿಫಾರಸು ಮಾಡಿದೆ. ತಗೊಳ್ರಿ, ಒತ್ತಾಯ ಮಾಡ್ರಿ. ನಿರ್ಮಲಾ ಸೀತಾರಾಮನ್ ಕಚೇರಿ ಮುಂದೆ ಕೂತ್ಕೊಳ್ರಿ, ಹೋಗಿ ನರೇಂದ್ರ ಮೋದಿ ಅವ್ರ ಹತ್ರ ಕೂತ್ಕೊಳ್ರಿ ಹೋಗಿ. ಅದು ಹೇಳ್ಬಾರ್ದ? ಹಾಂ, ಕನ್ನಡಿಗರಿಗೆ ಅನ್ಯಾಯ ಆದರೂ ಸುಮ್ಮನೆ ಕೂತಿರ್ಬೇಕಾ? ಇಸ್ ನಂಬರ್ 1. ನಂಬರ್ 2, ಅಪ್ಪರ್ ಭದ್ರಾಕ್ಕೆ ನಾನು ಹೇಳಿದ್ನ, ಇವರೇ ಕೇಂದ್ರದ ಬಜೆಟ್ನಲ್ಲಿ 23-24ರಲ್ಲಿ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದವರು ಇವರೇ. 5,300 ಕೋಟಿ ಅಲ್ಲಿ ಅನೌನ್ಸ್ ಮಾಡಿದ ತಕ್ಷಣ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಅವ್ರ ಬಜೆಟ್ನಲ್ಲಿ 5,300 ಕೋಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರಿಗೆ ದೀರ್ಘ ತಾಂಡು ನಮಸ್ಕಾರ ಅಂತ ಹೇಳಿದವರು ಇವರೇ. ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು, ಮಾಡ್ತಾರೆ ಅಂತೇಳಿ ಹೇಳಿದವರು ಇವರೇ. ಇದನ್ನು ಹೇಳಿದ್ರೆ ಯಾಕೆ ಕೋಪ? ಯಾಕೆ ನಿಮಗೆ? ನೀವು ಹೇಳಿದ್ದೀರಪ್ಪ, ಇವತ್ತವರೆಗೂ ಒಂದು ಪೈಸನೂ ಕೊಟ್ಟಿಲ್ಲ. 5,300 ಕೋಟಿ ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ ಕೊಡ್ತೀವಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಬಜೆಟ್ನಲ್ಲಿ, ಬಜೆಟ್ ಸ್ಪೀಚ್ನಲ್ಲಿ ಹೇಳಿದ್ದಾರೆ. ಬೇಕಾದ್ರೆ ನೀವು ಬಜೆಟ್ ಸ್ಪೀಚನ್ನು ತೆಗೆದು ನೋಡ್ಬೋದು. ಇದೆಲ್ಲ ಸತ್ಯ ಹೇಳ್ಬಿಡ್ತಾ ಇದ್ದಾರೆ. ಈ ದೇಶದ ರಾಜ್ಯದ ಜನರಿಗೆ ಗೊತ್ತಾಗ್ಬಿಡ್ತದೆ ಅಂಥೇಳಿ ನೀವು ಪ್ಲಕಾರ್ಡ್ ಹಿಡ್ಕೊಬಂದ್ರೆ ನೀವು ಇದು ಕರ್ನಾಟಕದ ಜನರಿಗೆ, ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ಕರ್ನಾಟಕದ ಜನರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ಲ ಇದು? ಈ ಥರ ಹೇಳಿದ್ದಾರೆ ನೋಡಿ ಸರ್. ನೋಡಿ, ನಿಮಗೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇನ್ ದಿ ಯೂನಿಯನ್ ಬಜೆಟ್ of 22-23, para 39 of Union Finance Minister Nirmala Sitharaman in her budget speech as announced as in the It is her word. Nodi, in the drought prone central region of Karnataka, central assistance of 5,300 crore will be given to Upper Bhadra project to provide sustainable micro irrigation and filling up surface tanks for drinking water. This is the budget speech of Srimati Nirmala Sitharaman.
ನಾನೇನು ಬೇರೆ ಏನು ಹೇಳೇ ಇಲ್ಲ, ಅವ್ರು ಹೇಳಿರೋದನ್ನೇ ರಿಪೀಟ್ ಮಾಡಿದ್ದೀನಿ ಅಷ್ಟೇ. ವೈ ದೇ ಆರ್ ಆಂಗ್ರಿ? ನಿಮ್ಮ ಬಾಯಿನಲ್ಲೇ ಹೇಳಿರೋದು, ಅದನ್ನು ಹೇಳಿದ್ರೆ ತಕಾಳಿ ಹಿಡ್ಕೊ ಬರ್ತೀರಾ, ಬಾಯ್ಕಾಟ್ ಮಾಡ್ತೀರಾ, ವಾಕೌಟ್ ಮಾಡ್ತೀರಾ? ಇಟ್ ಇಸ್ ನಾಟ್ ಎಗ್ನೆಸ್ಟ್ ದಿ ಡೆಮಾಕ್ರಸಿ, ಇಸ್ ಇಟ್ ನಾಟ್ ಎಗ್ನೆಸ್ಟ್ ದಿ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನೆನ್ಸ್? This is what they have done today. 36,000 ಕೋಟಿ ಕೊಟ್ಟಿರೋದು ಇಲ್ಲ ಅಂತ ಪ್ರೂವ್ ಮಾಡಲಿ ನೋಡೋಣ. ನಾನು ಗ್ಯಾರಂಟಿಗಳಿಗೆ 36,000 ಕೋಟಿ ಈ ವರ್ಷ ಕೊಟ್ಟಿಲ್ಲ, ಪ್ರೂವ್ ಮಾಡಲಿ ನೋಡೋಣ. ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಪ್ರೂವ್ ಮಾಡಲಿ. ಚರ್ಚೆ ಮಾಡ್ಬೋದಾಗಿತ್ತು, ಕೂತ್ಕೊಂಡು ಕೇಳ್ಬೋದಾಗಿತ್ತು. ಅದಕ್ಕೆ ಇವ್ರ ತಲೆಯಲ್ಲಿ ಏನೂ ಇಲ್ಲ. ಮಂಜು ಕೌದೋಗ್ಬಿಟ್ಟಿದೆ, ರಾಜಕೀಯ ಮಂಜು, ಜನದ್ರೋಹದ ಕೆಲಸ, ಕನ್ನಡಿಗರ ಜನದ್ರೋಹದ ಕೆಲಸ. ಸೊ ಇದು ಮಾಡಿರ್ತಕ್ಕಂಥದ್ದು. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಏನು ಹೇಳಿದ್ದಾರೆ, ಸಾಲ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾನು ಸ್ವಾತಂತ್ರ್ಯ ಬಂತವಿಂದ ನಾನು ಹಣಕಾಸಿನ ಮಂತ್ರಿ ಆಗಿರೋವರಿಗೆ ಮಾರ್ಚ್ 2017-18 ಈ ರಾಜ್ಯದ ಮೇಲೆ ಸಾಲ ಇದ್ದದ್ದು 2,42,000 ಕೋಟಿ. ನಾನು ಮಾಡಿರೋದು 1,12,000 ಕೋಟಿ ಅಷ್ಟೇ. ಹೋದ ವರ್ಷ ಎಷ್ಟು ಮಾಡಿದ್ರು ಇವ್ರ ಬಜೆಟ್ನಲ್ಲಿ ಎಷ್ಟು ಹೇಳಿದರು? 80,000 ಕೋಟಿ. ನಾನು ಮಾಡಿದ್ನ ಬೊಮ್ಮಾಯಿ ಬಜೆಟ್ ಓದ್ತೀನಿ ನೋಡಿ, ನೀವು ಇವೆಲ್ಲ ಹೇಳ್ಬೇಕು ನೀವು ದಯಮಾಡಿ ಪ್ಲೀಸ್. ಲಾಸ್ಟ್ ಬಜೆಟ್ ಯಾಕೆ ಇವರು ಸುಳ್ಳು ಹೇಳ್ತಾ ಇದ್ದಾರಲ್ಲ. ಕೇಂದ್ರ ಸರ್ಕಾರವು ನೋಡಿ, ಇದು ಅವ್ರ ಬಜೆಟ್ ಸ್ಪೀಚು. ಡೇಟ್ ಹೇಳಿ ಸರ್, ಡೇಟ್ ಹೇಳಿ. ಬಜೆಟ್ ಸ್ಪೀಚ್ 17 ಫೆಬ್ರವರಿ 2023 ಮಂಡಿಸಿರೋದು ಅವ್ರ ಬಜೆಟ್ ಸ್ಪೀಚ್. ಪ್ಯಾರಾ 86, ಪೇಜ್ 31. ಕೇಂದ್ರ ಸರ್ಕಾರವು 23-24ನೇ ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರಸಕ್ತ ಸರ್ಕಾರದ ತೀವ್ರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಯೋಜನೆ ಮಾನ್ಯತೆ ದೊರೆಯುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು 5,300 ಕೋಟಿ ರು ಸಹಾಯಧನ ಘೋಷಣೆ ಮಾಡಿದೆ. ನಾನು ಹೇಳೋದಲ್ಲ, ಇದು ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಹೇಳಿದೆ. ರಾಜ್ಯದ ಜನತೆಯ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದು ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ ಸ್ಪೀಚ್. ಯೂನಿಯನ್ ಗೌರ್ಮೆಂಟ್ ಸ್ಪೀಚ್ ಓದ್ದೆ. ಯೂನಿಯನ್ ಗೌರ್ಮೆಂಟ್ ಬಜೆಟ್ ಸ್ಪೀಚ್ನೇ ಓದ್ಬಿಡ್ತೀನಿ ನೋಡಿ. ಅದು ಸೇಮ್ ಸರ್. In the budget prone Central Region of Karnataka, Central Assistance, in the budget drought prone Central Region of Karnataka, Central Assistance of rupees 5,300 crore will be given to Upper Bhadra project to provide sustainable micro irrigation and filling up of surface tanks for drinking water. ಇದು ಅವ್ರ ಬಜೆಟ್ ಸ್ಪೀಚು, ನಿರ್ಮಲಾ ಸೀತಾರಾಮನ್ ಅವ್ರದ್ದು. ಇದು ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ ಸ್ಪೀಚು. ನಾನು ಇದಲ್ಲದೆ ಬೇರೆ ಏನು ಹೇಳಿದ್ದೀನಿ?
ನಾನು ಹೇಳಿರೋದು ಇಲ್ಲಿವರೆಗೂ ₹1 ಕೊಟ್ಟಿಲ್ಲ. ಕೊಟ್ಟಿದ್ದಾರಾ? ಹಾಂ, ಇಲ್ಲಿವರೆಗೂ ₹1 ಕೊಟ್ಟಿಲ್ಲ. ನಿಮ್ಗೆ ಒಪ್ಪಿಗೆನಾ ಕೊಡದೇ ಇರೋದು ಇಲ್ಲಿವರೆಗೆ? ₹1 ಕೇಂದ್ರ ಸರ್ಕಾರದವರು ಹೇಳ್ಬಿಟ್ಟು ನಾನು ಹೇಳ್ಬೇಕಾ ಬೇಡ? ನಿಮಗೆ ತಿಳಿಸ್ಬೇಕಾ ಬೇಡ? ಈ ರಾಜ್ಯದ ಜನರಿಗೆ ತಿಳಿಸ್ಬೇಕಾ ಬೇಡ? ಹಿಂಗೆ ಕೊಡಲಿಲ್ಲಪ್ಪ, ಮೋಸ ಮಾಡಿಬಿಟ್ರು, ಮಾತ್ರ ತಪ್ಪಿಕೊಬಿಟ್ಟಿರೋರು ಅಂತ ಹೇಳ್ಬೇಕಾ ಬೇಡ? ಸರ್, ಬೊಮ್ಮಾಯಿ ಹೇಳ್ತಾ ಇದ್ರು ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡಬೇಕಂತ. ಇಲ್ಲಿ ನೋಡಿ ಸರ್, ಸೆಂಟ್ರಲ್ ಅಸಿಸ್ಟೆನ್ಸ್ ಅಂತ ಕ್ಲಿಯರ್ ಹೇಳಿದ್ದಾರೆ. ಆಮೇಲೆ ಬೊಮ್ಮಾಯಿ ಅವರು ಸುಳ್ಳು ಹೇಳ್ತಾರೆ, ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡಬೇಕು, ಅದು ಕೊಡಲಿಲ್ಲ ರಾಜ್ಯ ಸರ್ಕಾರದವರು. ಇಲ್ಲೇನು ಹೇಳಿದ್ದಾರೆ ಅಂದರೆ, ಇನ್ ದ ಡ್ರಾಟ್ ಪ್ರೋನ್ ಸೆಂಟ್ರಲ್ ರೀಜನ್ ಆಫ್ ಕರ್ನಾಟಕ, ಸೆಂಟ್ರಲ್ ಅಸಿಸ್ಟೆನ್ಸ್ 5,300 crores. 5,300 crores. ಇದು ನಮ್ಮ ಇದು ಕೊಡಿ ಅಂತ ಹೇಳಿದಾರ, ಶೇರ್ ಕೊಡಿ ಅಂತ ಹೇಳಿದಾರ. ಇವತ್ತಿನವರಿಗೆ ₹1 ಬಿಡುಗಡೆ ಮಾಡಿಲ್ಲ. ಅದನ್ನೇ ನಾನು ಬಜೆಟ್ನಲ್ಲಿ ಹೇಳಿದ್ದೀನಿ. ರಾಜ್ಯಪಾಲರ ಭಾಷಣ ಹೇಳಿದ್ದಾರೆ. ರಾಜ್ಯಪಾಲರು ಓದ್ತಿದ್ರೆ ಸುಳ್ಳು ಹೇಳ್ಬಿಟ್ಟಿದ್ರೆ ನಾನು ಸುಳ್ಳು ಹೇಳ್ಬಿಟ್ಟಿದ್ರೆ ರಾಜ್ಯಪಾಲರು ಅವ್ರ ಭಾಷಣದಲ್ಲಿ ಓದ್ತಿದ್ರ? He refused. ಇಟ್ಸ್ ಎ ಫ್ಯಾಕ್ಟ್, ಇಟ್ಸ್ ಎ ಟ್ರೂತ್. ಇದನ್ನ ಹೇಳಿದ್ರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಅವರು ಬಹುಶಃ ಕೂತ್ಕೊಂಡು ಕೇಳೋಕ್ಕಾಗ್ದೇನೆ ಒದ್ದಾಡಿ ಮಿಲಿ ಅಂತ ಒದ್ದಾಡಿ ಬೆಂಕಿಗೆ ಬಿದ್ದ ಹುಳು ಥರ ಒದ್ದಾಡಿ ಎದ್ದೋದ್ರು.